ಈಗ ಏನೋ ಹಣೆ ಬರ, ಅವನು ಜೈಲ್ಗೆ ಹೋಗಿದ್ದಾನೆ. ಅವನು ಆಚೆ ಬರಬೇಕು ಅಂತ ನನಗೆ ಆಸೆ ಇರಲ್ವಾ ಹೇಳಿ? ಆದರೆ ಏನ್ರಿ ಮಾಡೋದು? ನಾನು ಇದನ್ನ ಸ್ವಲ್ಪನೇ ಮಾವನ ಹತ್ರ ಹೇಳಿ ಹೇಗೋ ಮಾಡಿ ಅವ್ರ ಮೆಂಟಾಲಿಟಿನ ಒಂದು ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಮಾವನ ಬದಲಾಯಿಸೋಕೆ ಆಗ್ತಿಲ್ಲ. ಇತ್ಲಾಗೆ ನನಗೆ ನಿಮಗೆ ಸಿದ್ದುಗೆಲ್ಲ ಡೈರೆಕ್ಟಾಗಿ ಸಪೋರ್ಟ್ ಮಾಡೋಕ್ಕೂ ಆಗ್ತಿಲ್ಲ. ಆಮೇಲೆ ಭಾವನಾಗದ್ಗತಿನೇ ನನಗೂ ಆಗುತ್ತೆ. ಅತ್ತೆ ಮಾವ ನನ್ನನ್ನು ಯಾವಾಗಲೂ ದ್ವೇಷ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅದಕ್ಕೆ ನನ್ನ ಮನಸ್ಸಿಗೆ ಒಪ್ಪಿಗೆ ಇದೆಯೋ ಇಲ್ವೋ ಅವ್ರು ಹೇಳ್ದಾಗ ಕೇಳಿಕೊಂಡು ನಿಮ್ಮೆಲ್ಲರ ಮುಂದೆ ಅವ್ರು ಮಾಡಿದ್ದೆ ಸರಿ ಅಂತ ಅನ್ಕೊಂಡಿದ್ದೀನಿ. ಈ ಮನೆಗೆ ಹಿರಿ ಸೊಸೆ ಆಗಿ ನಾನು ಬೇರೆ ಇನ್ನೇನ್ರಿ ಮಾಡೋದಕ್ಕಾಗುತ್ತೆ? ಇಷ್ಟೇ ಅಲ್ವಾ ಮಾಡೋಕ್ಕಾಗೋದು? ಆದರೆ ನನ್ನ ಮನಸ್ಸಲ್ಲಿ ಸಿದ್ದು ಬಗ್ಗೆ ಯಾವ ಬೇಜಾರಾಗಲಿ ದ್ವೇಷ ಆಗಲಿ ಇಲ್ಲ ರೀ. ನೀವಾದ್ರೂ ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವನು ಆದಷ್ಟು ಬೇಗ ಜೈಲಿಂದ ಆಚೆ ಬಂದು, ಮುಖ್ಯವಾಗಿ ಭಾವನಾ ಜೊತೆ ಈ ಮನೆಗೆ ಬಂದು ನಮ್ಮ ಇಡೀ ಸಂಸಾರ ಮತ್ತೆ ತುಂಬಿದ ಸಂಸಾರ ಥರ ಇರಬೇಕು ಅಂತ ನಾನು ದಿನಾ ದೇವರಲ್ಲಿ ಕೇಳ್ಕೊತೀನಿ, ಗೊತ್ತಾ? ವಿಶ್ವ, ಪ್ಲೀಸ್ ಕಣೋ, ನೀನು ಹತ್ರ ನನಗೂ ಅಳು ಬರುತ್ತೆ. ಅಮ್ಮ ಇದ್ದಾಗ ನಂಗೆ ಯಾರ ಕಣ್ಣಲ್ಲೂ ನೀರು ನೋಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಅಲ್ವಾ? ಇವಾಗ ನಾವು ಈ ಥರ ಅಳ್ತಾ ಇದ್ರೆ ಅವ್ರಿಗೆಷ್ಟು ನೋವಾಗಲ್ಲ ಹೇಳು? ನಿನಗೆ ಮಾತ್ರ ಅಲ್ಲ, ಅವ್ರು ನನಗೂ ಇದೇ ರೀತಿ ಏನೋ ಹೇಳಿದ್ರು. ನಿನಗೂ ಹಾಗೆ ಹೇಳಿದ್ರ? ಹೌದು ವಿಶ್ವ, ನಿನಗೆ ನಾನೊಂದು ಉಡುಗೊರೆ ಕೊಡ್ತೀನಿ, ನಿನ್ನ ಜೀವನನೇ ಇದರಿಂದ ಬದಲಾಗುತ್ತೆ ಅಂತೆಲ್ಲ ಹೇಳಿದ್ರು. ಅವ್ರು ನನ್ನ ಮೊದಲಿಗೆ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರು ನಿಂಗೆ ಗೊತ್ತಲ್ವಾ? ಆದರೆ ಮಧ್ಯದಲ್ಲಿ ಅವ್ರಿಗೆ ನನ್ನ ಮೇಲೆ ಒಂದು ಸ್ವಲ್ಪ ಬೇಜಾರಾಗಿತ್ತು. ನನ್ನಿಂದ ಮನೆಯಲ್ಲಿರೋ ಸಂಬಂಧಗಳೆಲ್ಲ ಹಾಳಾಗ್ತಿದೇನೋ ಅಂತ ಭಯ ಆಗಿತ್ತು. ಆ ಭಯದಿಂದನೇ ಅಲ್ವಾ ನನ್ನ ಮನೆಯಿಂದ ಆಚೆ ಕಳಿಸ್ತಿದ್ದವರು. ಆದರೆ ಅಲ್ಲಿಂದ ವಾಪಸ್ ಬಂದಮೇಲೆ ಬೇರೆ ಥರನೇ ನಡ್ಕೋತಿದ್ರು ವಿಶ್ವ. ತುಂಬಾನೇ ಕೇರ್ ಮಾಡೋಕ್ಕೆ ಶುರು ಮಾಡಿದ್ರು. ಒಂದಿನ ಅಂತೂ ನನ್ನ ಹತ್ರ ಬಂದು, ನೀ ನನ್ನ ಅಮ್ಮ ಅಂತ ಕರಿಬೇಡ, ಇನ್ಮೇಲೆ ಅತ್ತೆ ಅಂತ ಕರಿ ಅಂತ ಹೇಳಿದ್ರು. ಅಮ್ಮ ಅಂತ ಯಾಕೆ ಕರೀತೀಯ? ಅತ್ತೆ ಅಂತ ಕರಿ. ನಾನು ಇಲ್ಲ, ನಾನು ನಿಮ್ಮನ್ನ ಅಮ್ಮ ಅಂತಾನೆ ಕರಿತೀನಿ ಅಂತ ಹೇಳಿದೆ. ಸರಿ, ನಿಮಗೆ ಹೇಗೆ ಇಷ್ಟನೋ ಹಾಗೆ ಕರಿ ಅಂತ ಹೇಳಿದ್ರು. ಆದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟರು, ಅದೇನು ಉಡುಗೊರೆ, ನನಗೆ ಇವತ್ತಿನ ತನಕನೂ ಏನೂ ಹೊಳಿತಾನೆ ಇಲ್ಲ. ಎಷ್ಟು ಯೋಚನೆ ಮಾಡಿದ್ರು. ನಿನ್ನ ಹತ್ರ ಹೀಗೆಲ್ಲ ಮಾತಾಡಿದ್ರ ಅಮ್ಮ? ನನ್ನ ಹತ್ರನೂ ಹೇಳ್ತಿದ್ರು ಜಾನು, ನೀನು ನಾಳೆ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ, ಒಂದು ಒಳ್ಳೆ ವಿಷಯ ಈ ಮನೇಲಿ ನಡೆಯುತ್ತೆ ಅಂತೆಲ್ಲ ಏನೇನೋ ಹೇಳ್ತಿದ್ರು. ಮೋಸ್ಟ್ಲಿ ಅಮ್ಮನ ಸಾವಿನ ಬಗ್ಗೆ ಅವ್ರಿಗೆ ಸುಳಿವು ಸಿಕ್ಕಿತ್ತು ಅನಿಸುತ್ತೆ. ಅದಕ್ಕೆ ಅಷ್ಟೊಂದು ಖುಷಿಯಾಗಿ ನಮ್ಮ ಹತ್ರ ಏನೋ ಹೇಳಬೇಕು ಅಂತಿದ್ರು. ಆದರೆ ಅವ್ರ ಸಾವನ್ನೇ ನಮಗೆ ಉಡುಗೊರೆಯಾಗಿ ಕೊಟ್ಬಿಟ್ಟು ಹೋದ್ರ? ನನಗೊಂದು ಅರ್ಥ ಆಗ್ತಿಲ್ವಲ್ಲ. ನನಗೂ ಇವಾಗ ಯೋಚನೆ ಮಾಡಿದ್ರೆ ಹಾಗೆ ಅನಿಸ್ತಿದೆ ವಿಶ್ವ. ಆದರೆ ನೀನೇ ಯೋಚನೆ ಮಾಡು, ನೀನು ಅವ್ರ ಮಗ, ತನು ಅವ್ರ ಸೊಸೆ. ನಿಮ್ಗೆಲ್ಲ ಆ ಥರ ಪ್ರೀತಿ ತೋರಿಸೋದ್ರಲ್ಲಿ ಅರ್ಥ ಇದೆ. ಆದರೆ ನಾನು ಯಾರು ಹೇಳು? ನಾನು ಎಲ್ಲಿಂದ ಬಂದಿದ್ದೀನಿ ಅಂತಾನೆ ಗೊತ್ತಿಲ್ಲ. ಅಂಥದ್ರಲ್ಲಿ ನನಗೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರಲ್ಲ. ಕೆಲವೊಂದ್ಸತಿ ಅಂತೂ ನಮ್ಮಮ್ಮನೇ ಇಷ್ಟು ನನ್ನ ಪ್ರೀತಿ ಮಾಡ್ತಿದ್ರೋ ಇಲ್ವೋ, ಆದರೆ ಅವರಷ್ಟು ನನಗೆ ಪ್ರೀತಿ ತೋರಿಸೋರು. ಅವ್ರ ಮಡ್ಲಲ್ಲಿದ್ರೆ ಎಲ್ಲ ಹೇಳ್ಕೊಂಡ್ಬಿಡ್ಬೇಕು ಅನ್ನಿಸ್ತಿತ್ತು. ಒಂದಿನ ಅಂತೂ ಅವ್ರ ಹತ್ರ ನಾನು ಅನುಭವಿಸಿದ್ದೆಲ್ಲ, ಜಯಂತ್ ಅವ್ರು ನನಗೆ ಕಷ್ಟ ಕೊಟ್ಟಿದ್ದೆಲ್ಲ ಎಲ್ಲ ಹೇಳ್ಕೊಂಡೆ. ಅವರು ಎಷ್ಟು ನೊಂದ್ಕೊಂಡ್ರು ಗೊತ್ತಾ? ಹಾಗಾದ್ರೆ ಜಯಂತ್ ಅವ್ರ ಬಗ್ಗೆ ಅಮ್ಮಂಗೆಲ್ಲ ಗೊತ್ತಾಗಿ ಹೀಗೆ ಮಾತಾಡೋಕೆ ಶುರು ಮಾಡಿದ್ರ? ಹಲೋ, ಹೇಳಿ. ಶ್ರೀ ರವಿಶಂಕರ್ ಅವರೇ, ನಾನೇನು ಹೇಳೋದು? ಆ ಡ್ರೈವರ್ ಎಲ್ಲಿದ್ದಾನೆ ಇವಾಗ? ಅವ್ನು ಸೇಫ್ ಆಗಿ ಇದ್ದಾನೆ. ಯಾಕೆ, ಏನಾಯ್ತು? ಸೇಫ್ ಆಗಿ ಇಟ್ಕೊಂಡು ಉಪ್ಪಿನಕಾಯಿ ಹಾಕ್ತಾ ಕೂತ್ಕೊಂಡಿರಿ. ಅಲ್ಲ ರೀ, ನಿಮಗೆ ಒಂದು ಕೆಲಸನೂ ಪೂರ್ತಿಯಾಗಿ ಮಾಡೋಕ್ಕೆ ಬರೋದೇ ಇಲ್ವಾ? ನಿಮ್ಗೊಂದು ವಿಷಯ ಗೊತ್ತಾ? ಆಕ್ಸಿಡೆಂಟ್ ದಿನ ಆ ಲಾರಿ ಟೋಲಲ್ಲಿ ಪಾಸ್ ಆಗಿದೆ. ಅದು CCTV ಕ್ಯಾಮ್ರಲ್ಲೂ ರೆಕಾರ್ಡ್ ಆಗಿದೆ. ಅದು ಈ ನಮ್ಮ ಮನೆಯವ್ರ ಕೈಗೂ ಸಿಕ್ಕಾಗಿದೆ. ಇದೇನಾದರೂ ಪೊಲೀಸ್ ಅವ್ರಿಗೆ ಸಿಕ್ಕಿ ಆ ಡ್ರೈವರ್ ಏನಂತ ತಗ್ಲಾಕೊಂಡು ಎಲ್ಲ ಬಾಯ್ ಬಿಟ್ಟ ಅಂತ ಅಂದರೆ ನಿಮ್ಮ ಕತೆ ಅಂತೂ ಮುಗೀತು. ನೀವು ಜೈಲ್ ಪಾಲಾಗೋದು ಮಿಸ್ಸೇ ಇಲ್ಲ. ನಂದಿದ್ರಲ್ಲೆಲ್ಲ ಯಾವುದ್ರಲ್ಲೂ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ. ನಾನು ಹೇಗೋ ಸೇಫ್ ಆಗ್ತೀನಿ. ನೀವೇನು ಮಾಡ್ತೀರಾ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಅಲ್ಲ ರೀ,
ನಂತರ ನಿಮ್ಗೆ ಇನ್ಯಾರು ಹೆಲ್ಪ್ ಮಾಡ್ತಾರೆ? ನನಗೆ ಸಿಕ್ಕಿದ್ದು ಒಂದು ದೊಡ್ಡ ಸಾಕ್ಷಿ ಅಂದರೆ ಆ ಯೋಗಿ. ಅವನ ಹತ್ರ ಇದ್ದಿದ್ದು ಫೂಟೇಜು ಅವನ್ನ. ಇಬ್ಬರೂ ನಿಮಗೆ ಹಿಡಿದುಕೊಟ್ಟಾಗಿದೆ. ಈಗ ನಿಮ್ಮ ತಲೆಯಲ್ಲಿ ಇರಬೇಕಾಗಿರೋದು ಈ ಸಮಸ್ಯೆಯಿಂದ ನೀವು ಹೇಗೆ ಪಾರಾಗಬೇಕು ಅನ್ನೋಂಥದ್ದು. ಸುಮ್ಮನೆ ಡ್ರೈವರ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ಯಾವ ಪ್ರಯೋಜನವೂ ಇಲ್ಲ. ಮುಂದೆ ಆಗೋ ಕೆಲಸಗಳ ಕಡೆ ಗಮನ ಕೊಡಿ. ಅವನಿಗೆ ಏನು ಮಾಡಬೇಕು ಅನ್ನೋದನ್ನ ಮೊದಲು ಯೋಚನೆ ಮಾಡಿ. ನೋಡು, ನನ್ನಿಂದ ತಪ್ಪಾಗಿದೆ, ಸಾರಿ ಕೇಳ್ತಿದ್ದೀನಿ. ಮನುಷ್ಯ ಅಂದಮೇಲೆ ಯಾರು ತಪ್ಪು ಮಾಡಲ್ಲ ಹೇಳು? ಎಲ್ಲರೂ ಮಾಡ್ತಾರೆ. ನೀನೊಂಥರ ತಪ್ಪು ಮಾಡಿದ್ಯಾ, ನಾನೊಂಥರ ತಪ್ಪು ಮಾಡಿದ್ದೀನಿ. ಬಿಡು, ತಗೋ. ಅದಕ್ಕೆ ಅಂತ ನಿಂಗೆ ಎಣ್ಣೆ ತಂದಿದೆ, ಕುಡಿ. ನೋಡು, ಅವತ್ತು ಪರಿಸ್ಥಿತಿ ಹಾಗಿತ್ತು, ನಿನ್ನ ಮೇಲೆ ಕೈ ಮಾಡಬೇಕಾಯ್ತು. ಏನು ಮಾಡೋಕ್ಕಾಗಲ್ಲ. ಸಾರಿ ಕೇಳ್ತಾ ಇದ್ದೀನಲ್ವಾ? ನೋಡು, ನಿನ್ನಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ಆ ಋಣ ನಾನು ಖಂಡಿತವಾಗ್ಲೂ ತೀರ್ಸೋಕ್ಕಾಗಲ್ಲ. ಹಾಂ, ನೋಡು, ನೀನು ಅವ್ರ ಕಣ್ಣಿಗೆ ಸಿಕ್ಕಾಕೋತಿದ್ರೆ ಹೆಚ್ಚಾದ್ರೆ ಏನಾಗ್ತಿತ್ತು ಹೇಳು? ನೀನು ಲಾರಿ ಹೋಗ್ತಿತ್ತು, ನೀನು ಜೈಲು ಹೋಗ್ತಿದ್ದೆ, ಇನ್ನು ಸ್ವಲ್ಪ ದಿನಕ್ಕೆ ವಾಪಸ್ ಬರ್ತಿದ್ದೆ. ಆದರೆ ನಾನು ಸಿಕ್ಕಾಕೊಂಡಿದ್ರೆ ನಾನು ಪರ್ಮನೆಂಟಾಗಿ ಜೈಲಲ್ಲಿ ಇರಬೇಕಾಗಿತ್ತು. ನನ್ನ ಹೆಂಡತಿ, ಆಸ್ತಿ ಎಲ್ಲ ಕಳ್ಕೊತಿದ್ದೆ. ಕುಡಿ.